So hi guys, welcome back to my YouTube channel Kanaka Vlogs. ನನ್ನ ಗಂಟ್ಲು ಯಾಕೋ ಜೋರಾಗಿ ಕೇಳಿಸ್ತಿಲ್ಲ. ಸೊ ವೆಲ್ಕಮ್ ಬ್ಯಾಕ್ ಗಾಯ್ಸ್. ಸೊ ಗಂಟ್ಲು ಸ್ವಲ್ಪ ಯಾಕೋ ಕಟ್ಕೊಬಿಟ್ಟಿತ್ತು, ಜೋರಾಗಿ ವಾಯ್ಸೇ ಬರ್ತಾ ಇರಲಿಲ್ಲ. ಸೊ ಹಂಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್. ಸೊ ಆ್ಯಸ್ ಯೂಶುವಲ್ ಡೈಲಿ ಥರನೇ ಅನ್ನಕ್ಕೆ ಇಟ್ಟಿದ್ದೀನಿ. ಸೊ ಅದಕ್ಕೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ನಾನು ಈಗ ತಿಂಡಿ ಮಾಡೋಣ ಅಂತ ಹೊರಟೆ. ತಿಂಡಿಗೆ ನಾನಿಲ್ಲಿ ಚಪಾತಿ ಮಾಡಿದ್ದೀನಿ, ಚಪಾತಿ ಜೊತೆ ಚಪಾತಿನ ಕಲಸಿಟ್ಟಿದ್ದೀನಿ. ಹಿಟ್ಟಿನ ಚಪಾತಿ ಒಸ್ತಿಲ್ಲ, ಹಿಟ್ಟನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಕಾಫಿ ಎಲ್ಲ ರೆಡಿ ಇದೆ. ಸೊ ಚಪಾತಿಗೆ ನಾನಿಲ್ಲಿ ಚಿಕನ್ ಫ್ರೈನ ನೆನ್ನೆ ಮಾಡಿದ್ನಲ್ಲ, ವೀಡಿಯೋ ಹಾಕಿದ್ದೀನಲ್ಲ, ಸೊ ಆ ಒಂದು ಚಿಕನ್ ಫ್ರೈನ ಇಟ್ಕೊಂಡಿದ್ದೀನಿ, ಉಳ್ದಿತ್ತಂತ ಹೇಳಿ. ಸೊ ನೋಡ್ತಾ ಇದ್ರೆ ಯಮ್ಮಿಯಾಗಿ ಕಾಣಿಸ್ತಿದೆ ಚಿಕನ್. ಚಪಾತಿಗಂತೂ ಸಖತ್ತಾಗಿತ್ತು. ಆ್ಯಕ್ಚುಲಿ ಒಂದು ತಿನ್ನೋರು 2 ತಿಂತಾರೆ, 2 ತಿನ್ನೋರು 3 ತಿಂತಾರೆ, ಅಷ್ಟು ಚೆನ್ನಾಗಿತ್ತು. ಫ್ರೈ ಮಾತ್ರ ನೀವೊಂದ್ಸಲ ಟ್ರೈ ಮಾಡಿ, ಸುಕ್ಕ ಅದು ಆ್ಯಕ್ಚುಲಿ. ನೀವೊಂದ್ಸಲ ಟ್ರೈ ಮಾಡಿ ಆಯಿತಾ. ಕಾಣಿಸ್ತಿದ್ದೀನ ರಥ ರೆಡಿ ಆಗಿದೆ ಹೂಡೋಕ್ಕೆ. ಮಳೆ ಬಂದು ನೋಡಿ ಬೇಜಾರು, ರಾತ್ರಿ ಮಳೆ ಬಂದಿದೆ. ನಮ್ಮ ಮನೆಯವರು ಊದ್ಗಡ್ಡಿ ಹಚ್ಚಿ ಹೋಗಿ ಮುಡಿಸಿ ರೆಡಿಯಾಗಿದ್ದಾರೆ ಹೂಡೋಕ್ಕೆ. ಏಯ್ ಎರಡೆರಡು ಈಗಲೇ 2 ಹಾಕಂತಿದ್ಯಲ್ಲ ಮನೆ, ಈಗಲೇ 2 ಹಾಕಂತಿದ್ಯಾ? ಯೂನಿಫಾರ್ಮ್ ಹಾಕೊಂಡು ರೆಡಿ ಡ್ಯೂಟಿಗೆ, ಡಬಲ್ ಯೂನಿಫಾರ್ಮ್. ಟೊಪ್ಪಿ ಹಾಕ ಮನೆ, ಶೀತ ಟೊಪ್ಪಿ ಹಾಕ. ಇದಲ್ಲ ಇನ್ನೊಂದಿತ್ತು ತರಲ್ಲ, ಬೇಡ ಶೀತದ ಗಾಳಿ ಅಂತ. ಇದು ಡೀಸೆಲ್ ಎಲ್ಲ ಹಾಕಂದ್ರ ಚಿತ್ರಗುಪ್ತ. ಫೈನಲಿ ಫ್ರೆಶ್ ಅಪ್ ಆಗಿ ಬಂದೆ. ಆ್ಯಂಡ್ ಹೊಸ ನೈಟ್ ಡ್ರೆಸ್ ಹಾಕೊಂಡಿದ್ದೀನಿ, ಒಂಥರ ಖುಷಿ. ಆ್ಯಂಡ್ ಬೇಗ ತಿಂಡಿ ತಿಂದ್ವಲ್ಲ, ಸೊ ಹಾಗಾಗಿ ಹೊಟ್ಟೆ ಹಸಿವು ಆಗ್ತದೆ. ಸೊ ಈಗ ನಮ್ಮ ಆಪತ್ ಬಾಂಧವ ಚೇಪೆಕಾಯಿ ಅನ್ನಲ್ಲ, ನಾವು ಸೀಬೆಹಣ್ಣು ಅಂತೀವಿ, ಕೆಲವೊಬ್ಬರು ಚೇಪೆಕಾಯಿ ಅಂತಾರೆ. ವೈಟ್ ಕಲರ್. ಸೊ ನನಗೆ ಹೊಟ್ಟೆ ಹಸಿತಾಯಿತ್ತು ಅಂತ ಹೇಳ್ಬಿಟ್ಟು ಚಪಾತಿಗೆ ಉಪ್ಪಿನಕಾಯಿ ಹಾಕ್ಕೊಂಡು ರೋಲ್ ಮಾಡ್ಕೊಂಡು ತಿಂತಿದ್ದೀನಿ. ಇದು ನನ್ನ ಬೆಸ್ಟ್ ಕಾಂಬಿನೇಷನ್ನು. ಯಾರ್ಯಾರು ಈ ಥರ ತಿಂದಿಲ್ಲ ಒಂದ್ಸಲ ಟ್ರೈ ಮಾಡಿ, ಯಮ್ಮಿಯಾಗಿರುತ್ತೆ. ಸ್ನ್ಯಾಕ್ಸ್ ಥರ ತಿನ್ಬೋದು, ಸಖತ್ತಾಗಿರುತ್ತೆ. ಆ್ಯಂಡ್ ಯಾರ್ಯಾರು ಈ ಬುಕ್ನ ಓದಿದ್ದೀರಾ ಆ್ಯಂಡ್ ಓದ್ತಿದ್ದೀರಾ, ಓದಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಹೋಗೋ ಕಾರಣ. ಆ್ಯಂಡ್ ರವಿ ಬಿಳಿಕೆರೆ ಅವ್ರು ಬರ್ತಿರೋದು. ಆ್ಯಂಡ್ ನಾನಿದು ಐ ಥಿಂಕ್ ಇದು ಫಸ್ಟ್ನೇ ಬುಕ್ ಅನ್ಸುತ್ತೆ ನಾನು ಇಂಟ್ರೆಸ್ಟಿಂಗಾಗಿ ಕೂತು ಓದ್ತಾ ಇರೋದು. ನನಗೆ ಬುಕ್ ಓದೋದು ಅವೆಲ್ಲ ಇಂಟ್ರೆಸ್ಟ್ ಇಲ್ಲ ಆ್ಯಕ್ಚುಲಿ. ಬಟ್ ನನಗೆ ಈ ಬುಕ್ ನೋಡಿದ್ಮೇಲೆ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಸುಮಾರು ವೈರಲ್ ಆಯಿತು. ಹಂಗಾಗಿ ಇದು ಓದಲೇಬೇಕು ಅಂತ ನಾನು ಒಂದು ಇದಕ್ಕೆ ಹೋಗಿದ್ದೆ, ಒಂದು ಜಾತ್ರೆಯಲ್ಲಿ. ಆವಾಗ ಬುಕ್ ಸ್ಟೋರ್ಸ್ ಹಾಕಿರ್ತಾರಲ್ಲ, ಸೊ ಅಲ್ಲಿಗೆ ಹೋಗಿದ ತಕ್ಷಣ ಫಸ್ಟು ಹುಡುಕಿದ್ದೆ ಇದೇ ಬುಕ್ಕು. ಹೇಳಿ ಹೋಗೋ ಕಾರಣ ಇದ್ರೆ ನೋಡಿ ಅಂತ ನಮ್ಮ ಫ್ಯಾಮಿಲಿಗೆಲ್ಲ ಹೇಳಿ ಹುಡುಕಿಸಿ ನಮ್ಮ ಅದಕ್ಕೆ ನಾನು ಇಬ್ಬರು ದುಡ್ಡು ಹಾಕ್ಬಿಟ್ಟು ತೊಗೊಂಡಿದ್ದು. ಆ್ಯಕ್ಚುಲಿ ಇದು ಎಷ್ಟು ರೂಪಾಯಿ ಅಂದರೆ 300 ರುಪೀಸು ಸಮಥಿಂಗ್ ಏನೋ ಇತ್ತು. 150 ಏನೋ ಹಾಕಿದ್ವಿ ಇಬ್ಬರು. ಹಾಕ್ಬಿಟ್ಟು ಫಸ್ಟ್ ನಾನು ಓದ್ಬಿಟ್ಟು ನಿಮಗೆ ಕೊಡ್ತೀನಿ ಅಂತ ಹೇಳಿದೆ. ಬಟ್ ನನಗೆ ಯಾಕೋ ಇದು ಓದೋಕ್ಕೆ ಆಗಿರಲಿಲ್ಲ ಎಷ್ಟು ದಿನ ಆದ್ರೂ. ಸೊ ಹಂಗಾಗಿ ಸುಮ್ಮನಾಗಿದ್ದೆ. ಹೀಗೆ ಮೊನ್ನೆಯಿಂದ ಓದ್ತಾ ಇದ್ದೀನಿ. ಸೊ ಇಷ್ಟು ಈ ಕಡೆ ಇದೆಯಲ್ಲ, ಇಷ್ಟು ಓದಿದ್ದೀನಿ, ಇನ್ನೂ ಇಷ್ಟು ಬಾಕಿ ಇದೆ. ಓದಬೇಕಂತ ತುಂಬ ಆಸೆ ಆಗ್ತಾಯಿತ್ತು, ಅದಕ್ಕೋಸ್ಕರ ಈಗ ಇನ್ನೊಂದು 2 ಪೇಜ್ ಓದ್ತೀನಿ. ಇವಾಗ ಏನು ಮಾಡೋದು ಹೇಳಿ ಕೂತ್ಕೊಂಡು. ಈಗ ತಲೆ ಕೂದಲಿನ ಒಣಗಿಲ್ಲ, ನೋಡಿದ್ರೆ ಮಳೆ ಸೊನ್ನೆ ಬರ್ತಿದೆ. ಕಾಣಿಸ್ತಿದೆಯಾ ಇಲ್ವಾ ಗೊತ್ತಿಲ್ಲ, ಇಲ್ಲಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ.
this is my favorite book and this is my diary and lock system ಇರುತ್ತೆ ಇದರಲ್ಲಿ ಸಕ್ಕತ್ತಾಗಿದೆ. ದಿಸ್ ಇಸ್ ಮೈ ನನ್ನ ಪುಸ್ತಕ ಅಂತ ಡೈರಿ ಸುಮಾರು ಬರ್ತಿದ್ದೀನಿ, ಇನ್ನೂ ಬರೆಯೋದಿದೆ, ಬರೀಬೇಕು. ಇದರಲ್ಲಿ ದುಡ್ಡು ಬೇರೆ ಇಟ್ಬಿಟ್ಟಿದ್ದೀನಿ, ದುಡ್ಡು ಇಟ್ಟಿದ್ದೀನಿ 10 ರೂಪಾಯಿ, 500 ರೂಪಾಯಿ ಇಟ್ಟಿದ್ದೆ, ಬಸ್ ರೂಪಾಯಿ ಇಟ್ಟಿದ್ದೀನಿ. ಆ್ಯಂಡ್ ಇನ್ನೊಂದು ತೋರಿಸ್ಲಾ, ಮೈ ಸ್ಯಾಲ್ರಿ ನೋಟ್. ಈ ಲೆಕ್ಕ ಇಲ್ಲಿ ಬರೆದಿದ್ದೀನಲ್ಲ, ಒಂದು ನಿಮಿಷ ತೋರಿಸ್ತೇನೆ ಬ್ಯಾಕ್ ಕ್ಯಾಮ್ರಾದಲ್ಲಿ, ಹಾಕೋಬೇಕಿತ್ತು. ಸೊ ಹಂಗಾಗಿ ಇದು ನೋಡಿ, ನಮ್ಮ ಯಜಮಾನ್ರದ್ದು ಇದು. ಆ್ಯಕ್ಚುಲಿ ನಾನೀಗ ಬ್ಯಾಲೆನ್ಸರ್ ಕೊಡಬೇಕಿತ್ತು ಅಂತ ಬರೆದಿದ್ದು. ಸೊ ಮಧ್ಯಾಹ್ನ ಊಟಕ್ಕೆ ಅನ್ನ ಸಾಂಬಾರು, ಸ್ವಲ್ಪ ಇದು ಸಿಕ್ಕಿತ್ತು, ಏನಂದರೆ ಮಶ್ರೂಮ್ ಸಿಕ್ಕಿತ್ತು ಮನೆ ಹತ್ರ. ಸೊ ಅದನ್ನು ಸಾಂಬಾರು ಥರ ಉಪ್ಸಾರು ಥರ ಮಾಡಿದರು ಅತ್ತೆ. ನನಗೆ ಉಪ್ಸಾರು ಇಷ್ಟ ಆಗಲ್ಲ ಅಂತ ಬರೀ ಅಣಬೆ ಮಾತ್ರ ಹಾಕ್ಕೊಂಡು ತಿಂದೆ. ಚಿಕನ್ ಫ್ರೈ ಒಂದು ಸ್ವಲ್ಪ ಇತ್ತು. ಸೊ ಹಂಗಾಗಿ ಊಟ ಫುಲ್ ಕಂಪ್ಲೀಟಾಗಿ ಹೆಲ್ದಿಯಾಗಿ ಆಯಿತು. ನೀನು ಚಾರ್ಜರ್ ಫಾಸ್ಟ್ ಚಾರ್ಜರ್ ತಗೊಂಡೋಗಿ ನೀನು ಇಕ್ಕೊಂಬಿಟ್ಟಲ್ಲಿ ಹಾಲಲ್ಲಿ ಇಲ್ಲೇ ಹಾಕ್ಬೋದಾಯ್ತು ತಾನೆ, ಇಲ್ಲೇ ಇಟ್ಟೋಗ್ಬೋದಾಯ್ತು ತಾನೆ. ಸೊ ಊಟ ಆದಮೇಲೆ ಬಟ್ಟೆ ಮಾಡಿಸೋದಿತ್ತು ಅಂತ ಹೇಳ್ಬಿಟ್ಟು ಕೂತ್ಕೊಂಡು ಬಟ್ಟೆ ಎಲ್ಲ ಮಾಡಿಸಿದೆ. ಸೊ ವಿಡಿಯೋ ಫುಲ್ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ, ಯಾಕಂದರೆ ಸುಮ್ಮನೆ ಲೆಂತಿ ಆಗಬಾರ್ದಲ್ಲ. ಸೊ ಹಂಗಾಗಿ ಆ್ಯಂಡ್ ಈ ವ್ಲಾಗ್ನ ನಾನು ವಾಯ್ಸ್ ಓವರ್ ಕೊಡ್ತಿದ್ದೀನಲ್ಲ, ಸೊ ಇವತ್ತೇ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಟ್ರೈ ಮಾಡುತ್ತೀನಿ ಅಪ್ಲೋಡ್ ಮಾಡೋದಕ್ಕೆ, ಯಾಕಂದರೆ ಫುಲ್ ಡಾಟಾ ಖಾಲಿ ಆಗಿಬಿಟ್ಟಿದೆ. ಡಾಟಾ ಪ್ಯಾಕ್ ಹಾಕ್ಕೊಂಡು ನಾನು ಸಿಗ್ತೀನಿ ಮತ್ತೆ. ಇಲ್ಲೊಂದು ಸ್ವಲ್ಪ ಜಾಸ್ತಿ ನೀರೈತಿ. ಗಂಟಲ ಗೊಚ್ಚ ಇವತ್ತು ಹೊಡಿರೋದು ಇದೊಂದು ಗದ್ದೆ, ಅಲ್ಲೊಂದು ನೆಕ್ಸ್ಟ್ ಇದು ಅಲ್ಲಿ ಓಡ್ತಾ ಇದ್ದಾರೆ ನೋಡಿ ನಮ್ಮ ಯಜಮಾನರು. ನೋಡಿಲ್ಲ ಈ ಕಡೆ ತಿರುಗಿ, ಐ ಥಿಂಕ್ ಯಾ.
ತೊಳಿಬೇಕಾಯ್ತು. ನೀವು ತಿನ್ನಲ್ವಾ? ಹಂಗೆ ತವ ಫ್ರೈ ಮಾಡ್ಕೊಂಡು ತಿನ್ಬೇಕಪ್ಪ. ಒಂದಾದ್ರೂ ತಿನ್ನೋದೇ ಅಲ್ಲ. ಅಮ್ಮ ಇವಾಗಿನ ಬಂದೆ ಮನೆ ಹತ್ರ. ಗದ್ದೆ ಹತ್ರ ಹೋಗಿದ್ದೆ. ನಮ್ಮ ಮನೆಯವ್ರಿಗೆ ಯಾವ ಥರ ಹೂಡ್ತಾರೆ ನೋಡೋಣ ಅಂತ. ಬಟ್ ಕಾರಲ್ಲೂ ಅವೇ ಕಿತ್ಕೋತಾ ಇದೆ. ಬೂಟ್ ತಗೊಂಡು ಹೋಗಿದ್ನಲ್ಲ, ಸಿಕ್ಕಾಪಟ್ಟೆ ಕೊರದ್ಬಿಡ್ತು. ಕೂರಕ್ಕಾಗಲಿಲ್ಲ, ನಿಲ್ಲಕ್ಕಾಗಲಿಲ್ಲ. ಸೊ ನಾನು ಈ ವ್ಲಾಗಿ ಎಂಡಿಗೆ ನಾನಿಲ್ಲಿ ಕೆಸನದು ಗೊಜ್ಜು ಮಾಡೋದು ಹೇಳ್ಕೊಡ್ತಾಯಿದ್ದೀನಿ. ಇದು ಗಂಟು ಹಾಕಿರೋವಂಥ ಕೆಸ. ಇದು ಯಾವ ಕೆಸ ಅಂತ ನನಗೂ ಗೊತ್ತಿಲ್ಲ ಆ್ಯಕ್ಚುಲಿ. ನಾನು ಇಲ್ಲಿ ಬಂದಮೇಲೆ ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದು. ಇದು ನಮ್ಮ ಅಜ್ಜಿ ರೆಸಿಪಿ. ನಮ್ಮ ಅಜ್ಜಿ ಅಂದರೆ ನಮ್ಮ ಅತ್ತೆ ಇದ್ದಾರಲ್ಲ, ಅವರ ಚಿಕ್ಕಮ್ಮಂದು. ಸಖತ್ತಾಗಿದೆ ಮಾತ್ರ ರೆಸಿಪಿ. ಒಂದ್ಸಲ ಟ್ರೈ ಮಾಡಿ. ಸೊ ಫಸ್ಟ್ ನಾವಿಲ್ಲಿ ಬೆಳ್ಳುಳ್ಳಿನ ಒಂದು 2 ಏಳಕ್ಲಷ್ಟು ಕೆಚ್ಚಿಟ್ಕೊಂಡಿದ್ದೀವಿ. ಸೊ ಸ್ವಲ್ಪ ಬೆಳ್ಳುಳ್ಳಿ ಇರಬೇಕು. ನಾನು ತುಂಬ ಸ್ಮ್ಯಾಶ್ ಮಾಡಿಬಿಟ್ಟಿದ್ದೀನಿ. ಕೆಸ ಏನಿರುತ್ತೋ ಅದನ್ನು ಒಂದು 90% ಅಷ್ಟು ಬೇಯಿಸ್ಕೋಬೇಕು. ಸೊ ಒಗ್ಗರಣೆ ಕೊಡೋದಕ್ಕೆ ನಾವಿಲ್ಲಿ ಆದಮೇಲೆ ಗೊಜ್ಜನ್ನ ಸಾಸಿವೆ ಬೆಳ್ಳುಳ್ಳಿ ಚೆಚ್ಕೊಂಡಿರ್ತೀವಲ್ಲ ಅದು ಹಾಕಿ ಒಗ್ಗರಣೆ ಆದಮೇಲೆ ಬೇಯಿಸಿಟ್ಕೊಂಡಿರುವಂಥ ಕೆಸನ ಹಾಕಬೇಕು. ಅದಾದಮೇಲೆ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ ಮತ್ತು ಅರಶಿನ ಪುಡಿ, ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕು. ಆಮೇಲೆ ಹುಳಿನ ಹಾಕಬೇಕು. ಹುಳಿ ಹಿಂಡಿಟ್ಕೊಂಡಿರ್ತೀವಲ್ಲ, ಹುಳಿನೇ ಮೇಯ್ನು. ಹುಳಿ ಹಾಕಿದಷ್ಟು ನಮಗೆ ಗಂಟ್ಲೆಲ್ಲ ಕಡ್ತಾ ಬರಲ್ಲ. ಸೊ ಹುಳಿನ ಹಾಕಬೇಕು. ಸೊ ವಿಡಿಯೋ ಎಂಡ್ ಆಗಿರೋದ್ರಿಂದ ನಾನು ಫಸ್ಟೇ ರೆಸಿಪಿನ ಹೇಳಿಬಿಟ್ಟು ಆಮೇಲೆ ನಾನು ವಿಡಿಯೋನ ಹಾಕ್ತಾಯಿದ್ದೀನಿ. ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದ್ಸಲ ಟ್ರೈ ಮಾಡಿ. ಸಖತ್ತಾಗಿದೆ ರೆಸಿಪಿ. ರೊಟ್ಟಿ ಜೊತೆ, ಅನ್ನದ ಜೊತೆ, ತಿಳಿ ಸಾಂಬಾರು ಜೊತೆ ಎಲ್ಲ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಗೈಸ್. ಬಾಯ್.